ನಾನು ಎದ್ದು ಕೂಡಲೇ ಅವನ್ನ ನಾನು ನೋಡಬೇಕು ಆ ಥರ ನಿಂತ್ಕೊಂಡಿರೋದು. ಅಂದರೆ ಅವನ ದಿವ್ಯ ದರ್ಶನವನ್ನು ತೋರಿಸೋದಕ್ಕೋಸ್ಕರ ಕರೆಕ್ಟಾಗಿ ನಾನು ಎಚ್ಚರ ಆಗೋದಕ್ಕಿಂತ ಮುಂದೆ ಬಂದು ನಿಂತ್ಕೊಂಡು ಪೋಸ್ ಕೊಡ್ತಾ ಇರೋದು ಅವನು. ಜೊತೆಗೆ ನನಗಿಂತ ಮುಂಚೆ ಬಟ್ಟೆಗಳನ್ನು ವಾಶ್ ಮಾಡ್ತಾ ಇರೋದು, ಸ್ಪೆಷಲಿ ಬ್ಲ್ಯಾಂಕೆಟ್ ಬೆಡ್ಶೀಟನ್ನು ವಾಶ್ ಮಾಡಬೇಕು ಅಂದ್ಕೊಂಡು ಬಂದೆ ನಾನು. ಅದಕ್ಕೆ ನನಗಿಂತ ಮುಂಚೆನೇ ಬೆಳಗ್ಗೆನೇ ವಾಶ್ ಮಾಡಿ ತೋರಿಸ್ತಾ ಇರೋದು. ಮುಂಚೆ ಮತ್ತು ಮುಂದೆ ಟೈಟ್ ಆಗ್ತಿತ್ತು ಫಾರ್ಮುಲಾಗಳು. ಇವನು ಬೆಳಿಗ್ಗೆ 4 ಗಂಟೆಗೆ ಬಂದು ನನ್ನ ಪಕ್ಕ ಮಲಗಿದ್ದಾನೆ. ಮುಖ ಕಾಣ್ತಿರಲಿ ಅಂತ ಮುಖ ಮುಚ್ಕೊಂಡಿರೋದು ಹಂಗೆ. ವಿನಾಯಕ ಗಾಡಿ ಮೇಲೆ ವಿನಾಯಕ ಇದೆ, ವಿಷ್ಣುವರ್ಧನ್ ಇದೆ, ಇದು ಸೇಮ್ ಅದೇ ರಿಲೇಟೆಡ್. ಇದು ಗಾಡಿಯಿಂದ ಜೀವನ ಚಕ್ರ ಟೈಟಲ್ ಇದೆ ಮತ್ತು ನಂಬರ್ 18 ಇದೆ. ಇದು ಸೇಮ್ ರಿಲೇಟೆಡ್. ಆ್ಯಕ್ಚುಲಿ ದೊಡ್ಡ ನಂಜನಗೂಡಲ್ಲಿ ಇದ್ದಾಗ ಇಲ್ಲೇ ಬರ್ತಾ ಇದೆ ಸ್ವಲ್ಪ ದಿವಸ. ಸೊ ಅವಾಗ ನಂಜನಗೂಡ ಸ್ವಲ್ಪ ದಿವಸ ಬರ್ತಿದೆ. ನಿನ್ನೆ ಸಾಯಂಕಾಲ ಆ್ಯಕ್ಚುಲಿ ಇಲ್ಲೇ ಮಲಗಿದ್ದೆ. ಬೆಳಿಗ್ಗೆ ಸ್ನಾನ ಮಾಡೋಕ್ಕೆ ಈಸಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸಾಯಂಕಾಲ ಊಟ ಮುಗಿಸ್ಕೊಂಡು ಎಲ್ಲ ಮಲಗಿದ್ದೆ. ಸೊ ಅವಾಗ ಯಾರೋ ಒಬ್ಬ ಸೇಮ್ ಇವಾಗ ಪಾದ ತೋರಿಸ್ಕೊಂಡು ಮಲಗಿದ್ದಾನಲ್ಲ, ಹಾಗೆ ಪಾದ ತೋರಿಸ್ಕೊಂಡು ಮಲಗಿದ್ದ. ಕರೆಕ್ಟಾಗಿ 4 o'clock ಬಂದು ಮಲಗಿರೋದು ಬೆಳಿಗ್ಗೆ. ಹಳ್ಳಿ ಮಾಡಿ 4 o'clock ಬಂದು ಮಲಗಿದ್ದು ಇಲ್ಲಿ. ನಾನು ಈ ಕಡೆ ರೈಟ್ ಖಾಲಿ ಜಾಗ ಇದೆಯಲ್ಲ ಇಲ್ಲಿ ಮಲಗಿದ್ದೆ. ಇವನು ಈ ಕಡೆ ಬಂದು ಮಲಗಿದ್ದ. ಆ್ಯಕ್ಚುಲಿ ಇಲ್ಲಿ ಮಲಗ್ತಿದ್ದಾಗ ಇದೇ ಸಮಸ್ಯೆಗಳಾಗ್ತಿತ್ತು. ಯಾಕೆ ಟಿ ಅಂಕೋ ಬಂದಿದ್ದು ಅಂದರೆ ಷಣ್ಮುಗಮ್. ಮತ್ತು ವರ್ಣ ಇಮೇಜ್ ಫಾರ್ಮುಲಾ ಇದೆಯಲ್ಲ ಅದಕ್ಕೋಸ್ಕರ. ಅಂದರೆ ಷಣ್ಮುಗಮ್ ಇದನ್ನು ಕೊಡ್ತಾ ಇದ್ದಿದ್ದು ಸ್ವಲ್ಪ ಟಿ, ಅಂದರೆ ಛೋಟಾ ಟಿ ಕೊಡ್ತಾ ಇದ್ದಿದ್ದು. ಸೊ ಅದು ಕಪ್ ತೋರಿಸಿದ್ದೀನಲ್ಲ ಅದಲ್ಲ, ಆ್ಯಕ್ಚುಲಿ ಮುಂಚೆನೇ ಅದು ಅಷ್ಟು ಕೊಡ್ತಾಯಿದ್ರು. ಸೊ ಅಂದರೆ ನಿನಗೆ ಫುಲ್ ಕೊಡೋದಿಲ್ಲ, ಸ್ವಲ್ಪ ಕೊಟ್ಟು ಸ್ವಲ್ಪ ಉಳಿಸ್ಕೊಳ್ತೀವಿ ಅಂತ, 50% ಉಳಿಸ್ಕೊಳ್ತೀವಿ ಅಂತ. ಅಂದರೆ ಜೀವನ ಚಕ್ರ ಏನಕ್ಕೆ ಅಂದರೆ ಚಕ್ರ ರೊಟೇಟ್ ಆಗ್ತಾ ಇರುತ್ತೆ. ಸೊ ಆದರೆ ಇವಾಗ ಏನು ನನ್ನ ಸಮಸ್ಯೆಗಳಿದೆ, ಸೊ ಆ ಸಮಸ್ಯೆಗಳು ಮತ್ತೆ ಬರುತ್ತೆ ಕ್ಲೈಮ್ಯಾಕ್ಸಲ್ಲಿ ಅಂತ. ಇದು ಆ್ಯಕ್ಚುಲಿ ಅವರೆಲ್ಲ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ದು. ಆ್ಯಕ್ಚುಲಿ ಸ್ಪೆಷಲ್ ರಿಲೇಟೆಡ್ ಟು ಐಶ್ವರ್ಯ ಅರ್ಜುನ್. ಅದು ಫ್ಲ್ಯಾಶ್ ಮಾಡೋದು ಇವ್ರ ಕೆಲಸ. ಅಂದರೆ ಪಗಳ ಚಡ್ಡಿ ಹಾಕ್ಕೊಂಡು ಅವರ ಸಾಮಾನುಗಳನ್ನು ಪ್ರದರ್ಶನ ಮಾಡೋದು ಅವರ ಕೆಲಸ. ಅಲ್ಲಿ ಮತ್ತು ರೈಟ್ ಹ್ಯಾಂಡ್ ಸೈಡಲ್ಲಿರೋ ಆಯಾಮ ಬಟ್ಟೆ ಹೋಗೋದು, ಅವಳ ನೊರೆಯನ್ನು ನನಗೆ ಕಳಿಸೋದು. ಅವ್ರ ಬಟ್ಟೆಗಿರೋ ಕೊಳೆನ ನನಗೆ ಸಾಕಬೇಕು ಆ ಥರ FOAM ಸೋಪಿದು. ಅದೇ ನೊರೆ ಬಿಡೋದು ನಮಗೆ ಅಂತ ಅರ್ಥ. ನೊರೆ ಬಿಡೋ ಕೆಲಸ. ಇನ್ನು ಇವರು ಇಲ್ಲಿ ವೆಹಿಕಲ್ ಬರ್ತಲ್ಲ, ಈ ವೆಹಿಕಲ್ ಹೇಳಿದ್ರೆ ಬಟ್ಟೆ ಹೋಗೋದು ಇಡೀ ಮಳೆ ಇರೋ ಸಾಮಾನೆಲ್ಲ ತಂದಿರ್ತಾರೆ. ಸೊ ಅದು ಒಗೆದು ಇಲ್ಲೆಲ್ಲ ಹಾರಾಕ್ತಾರೆ. ಅವರು ಸುಮ್ಮನೆ ನೊರೆ ಬಿಡೋದು, ಜೊತೆಗೆ ಜಾಗ ಬ್ಲಾಕ್ ಮಾಡ್ಕೊಳ್ಳೋದು. ಫುಲ್ ಸುತ್ತ ಹೊಗೆ ಜಾಗ ಬ್ಲಾಕ್ ಮಾಡ್ಕೊಳ್ತಾರೆ. ಬಟ್ಟೆ ಜೊತೆ ಎಲ್ಲ ಕಾಂಪೀಟ್ ಮಾಡೋದು. KA 09AA 8719. ಇಲ್ಲಿ ಸಾಲ ಮಾಡೋಕ್ಕೆ ಬಂದೆ. ಬರ್ತಿದ್ದಂಗೆ ಇದೆ ಆ್ಯಕ್ಚುಲಿ ವೆರಿ ಕಾಮನ್ ಇದು. ಇಲ್ಲಿ ಬಂದರೆ ಹೆವಿ ಕಿರುಕುಳ ಕೊಟ್ಬಿಡ್ತಾರೆ ಮಾತ್ರ ಇಲ್ಲಿ. ಆ್ಯಕ್ಚುಲಿ ಸುಮಾರು ಸರಿ ವೀಡಿಯೋಸ್ ಕವರ್ ಮಾಡಿದ್ದೀನಿ. ಇಲ್ಲಿ ಮೇಲೆ ಬಂದು ವೆಹಿಕಲ್ ತೊಳೆಯೋದು, ದನ ತೊಳೆಯೋದು, ಸ್ವಿಮ್ಮಿಂಗ್ ಮಾಡೋದು, ಆಮೇಲೆ ಈ ಥರ ಇಡೀ ಮನೇಲಿರೋ ಸಂಸಾರದಲ್ಲಿರೋ ಎಲ್ಲ ಸಾಮಾನು ತೊಗೊಬಂದು ಗುಡ್ಡೆ ಹಾಕ್ಕೊಂಡು ಕೂತ್ಕೊಳ್ಳೋದು, ಇವು ಇಷ್ಟೆಲ್ಲ ಕಿರುಕುಳ ಕೊಡೋದು. ಇಲ್ಲಿ ಇದು ಬೇರೆ ನಂಬರ್ 2 ರೋಡಲ್ಲೇ ಹೋಗಿರ್ತಾರೆ. ಯಾವ ತಲೆ
ರೋಡಲ್ಲೇ ಹೋಗಿರ್ತಾರೆ. ಅಯ್ಯೋ ಇಲ್ಲಂತೂ ಹೆವಿ ಇದ್ದು ದೊಡ್ಡ ಗಲೀಜಿದು. ಆ್ಯಕ್ಚುಲಿ ಇಲ್ಲಿ ಅಲ್ಲಿವರೆಗೆ ನಡ್ಕೊಂಡು ಹೋಗ್ಬೇಕಲ್ಲ ಅನ್ನೋ ಕಾರಣಕ್ಕೆ ನಾನು ಇಲ್ಲೇ ಸ್ನಾನ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಬಿಡ್ತಾಯಿಲ್ಲ ಬಡ್ಡಿ ಮಕ್ಕಳು. ಆಗಲೇ ಎಲ್ಲ ಫುಲ್ ರೆಡಿಯಾಗಿರ್ತಾರೆ. ಬೆಳಿಗ್ಗೆ 6 ಗಂಟೆಯಿಂದಲೂ ಇವರೇ ಇರೋದು. ಇಲ್ಲಿ 6 ಗಂಟೆಯಿಂದಲೂ ಕಾಯ್ಕೊಂಡು ಕೂತಿದ್ರು. ಆ ಕಡೆ ದಡದಲ್ಲಿ ನೋಡ್ತಾ ಇದ್ದಲ್ಲ ಯಾರು ಇರ್ತಾರೋ ಅಂತ. ಇವರೇ ಬೆಳಿಗ್ಗೆ 6 ಗಂಟೆಯಲ್ಲೂ ಕೂತ್ಕೊಂಡಿದ್ದಾರೆ. ಈಗ 8 ಗಂಟೆ ಅಂದರೆ ಇವರು ಈ ಸ್ಪಾಟಿಗೆ ಬಂದು 2 hours ಆಗಿದೆ. ಇದು ಪ್ರಕಾಶ್ ಟೈಟಲ್ ತಿಂಗಿದ್ದು ಪಾಮ್ಟೆ ಕಡೆಯಲ್ಲೇ ಬಿಡ ಪ್ರಕಾಶ್. ನಾನಾ ಬಾಲಂಗೋಚಿ ಅಂದರೆ ಸ್ನಾನ ಮಾಡೋದು ಬಿಡೋದಿಲ್ಲ ಅಂತ, ಶೈನ್ ಆಗೋದಕ್ಕೆ ಬಿಡೋದಿಲ್ಲ ಅಂತ, ಪ್ರಜ್ವಲಿಸೋದಕ್ಕೆ ಬಿಡೋದಿಲ್ಲ ಅಂತ, ಪ್ರಕಾಶಿಸೋದಕ್ಕೆ ಬಿಡೋದಿಲ್ಲ ಅಂತ. ಚರಣ್ ಟೈಟಲ್ ಥೀಮ್.